ಅಯ್ಯ ನಮಸ್ತೆ ರೀ. ನೀವು ಯಾವ ಊರಿನವರು? ನಾವು ಹಮ್ಮಿಗೆ ರೀ. ಹೌದಾ, ಯಾವುದು ಡಿಸ್ಟಿಕ್ ಬರುತ್ತೆ? ನಮ್ಮ ತಾಲೂಕು ಜಿಲ್ಲಾ, ಈ ತಾಲೂಕು ಮುಂಡ್ರಿಗೆ, ಜಿಲ್ಲಾ ಗದಗ. ಹೌದಾ, ಗದಗ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿದ್ದ 25 ಕಿಲೋಮೀಟ್ರ್ ಐತೇನು ರೀ. ಹೌದಾ, ಹ್ಞೂ ರೀ. ಎಷ್ಟು ಆಡು ಹಾಕ್ತಿದ್ದೀರಿ ಈಗ? ಇವು 500 ಅದಾವೆ ರೀ. ಹ್ಞೂ ರೀ. ಹೇಗೆ ಇಂಟ್ರೆಸ್ಟ್ ಬಂದು ನಿಮಗೆ? ಇವು ಏನು ಹೇಳ್ರಿ, ನಮ್ಮ ಅಪ್ಪಾರ ನಮ್ಮ ಅಜ್ಜಾರು ಎಲ್ಲರೂ ಕಾಯಕ್ಕೆ ಕುಂತಿದ್ರು. ಅವಲ್ಲಿದ್ದ ನಾವು ಅದನ್ನು ಕುರಿ ಸಾಲಿ ಬಿಟ್ಟು ಎಲ್ಲ ಬಿಟ್ಟು ಇದ್ರಲ್ಲಿದ್ದ ನಮ್ಗೆ ಒಳ್ಳೆ ಚಲೋ ಆತ್ರಿ. ಹಂಗಾಗಿ ಅದನ್ನು ಕಾಯಿ. ಸ್ಟಾರ್ಟಿಂಗ್ ಎಷ್ಟು ಕುರಿ ನೀವು ಸಾಕಿದ್ರಿ ಸ್ಟಾರ್ಟಿಂಗ್? ಇವು 100ಲಿದ್ದ 50, 100ಲಿದ್ದ 200, 200ಲಿದ್ದ 300, 300ಲಿದ್ದ 400, 400ಲಿದ್ದ 500. ಹೌದಾ, ಎಷ್ಟು ವರ್ಷ ಆಯ್ತು ಇದು? ಇವು ಭಾಳ ದಿವಸ ಆಯ್ತು ರೀ. ನಾವೇನೋ ಸಣ್ಣರಿದ್ದು ಅವಾಗಿದ್ದು. ಹ್ಞೂ ರೀ. ಈಗ ಎಲ್ಲಿ ಇದು ಮಾರ್ಕೆಟ್ ಹೇಗೆ ಮಾಡ್ತೀರಿ ನೀವು ಇದನ್ನು? ಇವು ಒಂದು ಕುರಿಗೆ 5,000, ಮರಿಗಾದ್ರೆ 5,000 ರೀ. ಕುರಿಗೆ 15,000, ದೊಡ್ಡ ಕುರಿಗ 15-20,000. ಅಲ್ಲ, ಎಲ್ಲಿ ತಗೊಂಡು ಹೋಗ್ತೀರಾ? ಇವನು ಕಟಗರು ಬಂದು ಹೋಗ್ತಾರೆ. ಹಾಂ, ನಿಮ್ಮಲ್ಲಿಗೆ ಒಂದು ತಗೊಂಡು ಹೋಗ್ತೀರಾ? ಹಾಂ, ಹೊರಗೆ ಹೋಗ್ತಾರೆ. ಮರಿಗಳಾದ್ರೆ 8,000, 9,000 ಮಟ್ಟ ಮರಿ ಮಾರ್ತೀವಿ ರೀ. ಹಾಂ, ಇದ್ರ ಹೊಟ್ಟೆನು. ಹೌದಾ, ಎಷ್ಟು ಜನ ಇದ್ದೀರಾ ಟೋಟಲ್ ಇದನ್ನು? ಇವು ನಮ್ಮ ಒಂದು ಹಿಂಡಿಗೆ 2 ಅದೀವಿ ರೀ. ಒಂದು ಹಿಂಡಿಗೆ ಅಂದರೆ? ಇವು ಇಷ್ಟು ಕುರಿಗೆ 2. ಆ ಹುಡುಗ ಬರಂತ ನೋಡ್ರಿ, ಅಲ್ಲಿ ಇಷ್ಟು ಕುರಿಗೆ 2. ಹೌದಾ. ಹ್ಞೂ ರೀ. ಒಂದರಲ್ಲಿ ಎಷ್ಟು ಕುರಿ ಇರುತ್ತೆ? ಏನು ರೀ? ಹಿಂಡಲ್ಲಿ ಎಷ್ಟು ಕುರಿ ಇರುತ್ತೆ? ಒಂದು ಹಿಂಡ್ರಿ 500 ಹಾಕವ್ರಿ. ಹ್ಞೂ ರೀ. ಅದೊಂದು 500, ಅದೊಂದು 500 ರೀ. 1,000 ಕುರಿ ಇದಾವೆ ರೀ. ಇದೆಂತ ನೀವೇ ಬ್ರೀಡಿಂಗ್ ಮಾಡ್ತೀರಾ ಹೇಗೆ? ಅದು ಏನು ಬ್ರೀಡಿಂಗ್ ನೀವೇ ಮಾಡ್ತೀರಾ? ಹ್ಞೂ ರೀ. ಕುರಿಯನ್ನು ಇವು ಚೆನ್ನಾಗಿ ಮೇಸಿದ್ರೆ ತಾವ ಬೆಳಿತಾವೆ ರೀ. ಹೌದು, ಅದಕ್ಕೆ ಫುಡ್ ಏನು ಹಾಕ್ತೀರಾ ಹೊರಗೆ? ಫುಡ್ ಇವಕ್ಕೆ ಮರಿಗೆ ಅಷ್ಟೇ ರೀ, ಕುರಿಗೆ ಹಾಕಲ್ಲ ರೀ. ಇಲ್ಲ ರೀ, ಇವು ಇಷ್ಟುಗೆ ಎಲ್ಲಿ ಹಾಕೋದಕ್ಕೆ. ಹಾಂ, ಕುರಿ ಅಷ್ಟೇ ಮೇಸದ ರೀ. ಹೊರಗೆ ಹಾಕಲ್ಲ ಪಕ್ಕಲ್ಲ ಅಷ್ಟೇ ಮೇಸದ ರೀ. ನಿಮ್ಮ ಹೆಸರು ಎಂತ? ರಾಜು. ಹೌದಾ, ಏಜ್ ಎಷ್ಟು ನಿಮಗೆ? ಏಜ್ ಎಷ್ಟು? 17 ರೀ. 17. ಖುಷಿ ಆಗುತ್ತೆ ಆ ಕುರಿ ಸಾಕು? ಕಷ್ಟ ಭಾಳ ಬಿಡ್ರಿ ಅದ್ರದ್ದು. ಕಷ್ಟ ಭಾಳ. ಇದು ಎಲ್ಲಿ ತರಬಾದ್ ರೀ. ಇಲ್ಲೇ ರೀ. ಹ್ಞೂ ರೀ. ಇಲ್ಲಿ ಇರ್ತೀರಾ? ರಾತ್ರಿ ವಸ್ತಿ ಅಲ್ಲೇ ರೀ. ಮತ್ತೆ ಊರೆಲ್ಲ ಊರಲ್ಲಿ ಹೋಗಲ್ರಿ, ವರ್ಷಕ್ಕೊಮ್ಮೆ. ವರ್ಷಕ್ಕೊಮ್ಮೆ. ಈಗ ಅಂದರೆ ಬೇರೆ ಬೇರೆ ಊರ ಕಡೆ ಹೋಗ್ತಾ ಇರ್ತೀವಿ? ಹಾಂ, ಹಂಗೆ ಹಳ್ಳಿ ಮ್ಯಾಗ ಹೋಗೋದ್ರಿ. ಹ್ಞೂ. ನಮ್ಗೆಲ್ಲೆಲ್ಲಿ ಚೆನ್ನಾಗಿ ಮೇವು ಬರ್ತೈತಲ್ಲ, ರಾತ್ರಿ ಹೊತ್ತು ಅಲ್ಲೇ ರೀ. ಅಲ್ಲೇ ವಸ್ತಿ ಹೊಡೆಯೋದು. ನೀವು ಇರ್ತೀರ ಹೊರಗಡೆ? ಹ್ಞೂ ರೀ, ಬೆಳಗ್ಗೆವರೆಗೆ ಅಲ್ಲೇ ಇರ್ತೀವಿ ರೀ ನಾವು. ಯಾವುದು ಬೇರೆ ಇಲ್ಲಿ ತೋಲ ಅಂತಾರೆ ಅದೆಲ್ಲ ಕಾಟ ಇಲ್ವಾ? ಏನು ಅಂತ ಕಳ್ರಿ ಪಾಟ್ರಿ ಇಲ್ರಿ. ಇರ್ತಾರೆ ರೀ. ಇದ್ದಾಗ ರಾತ್ರಿ ಬೆಳತನಕ ಕಾಯೋದ್ರಿ. ಈ ಹಗಲಲ್ಲಿ ಹೆಂಗೆ ಕಾಯ್ತೀವಲ್ಲ, ಬೆಳತನಕ ತರಿಬೇಕು ಕಾಯೋದ್ರಿ. ಯಾವುದಾದ್ರು ಪ್ರಾಣಿ ಎಲ್ಲ ಬಂದು ತಿನ್ನೋದು ಆ ಥರ? ಇಲ್ಲಿ ಬರಲ್ರಿ, ಅದು ಅಡಿಯಾಗ ಅಷ್ಟೇ ರೀ. ಚಿರ್ತ ಅವು ಅಷ್ಟೇ ರೀ. ಇಲ್ಲೇ ಬಂದಿದ ಏನಾದರೂ? ಏನು ನಮ್ಗಂಕರ ಏನು ದಪ್ಪಳಿ ಮಾಡಿರಿ, ವರ್ಷ ಆತು. ಏನು ದಪ್ಪಳಿ ಅಲ್ರಿ, ಅವಾಗಿತ್ತು ರೀ, ಈಗೇನಿಲ್ಲ ರೀ. ಇದರಲ್ಲಿ ಕುರಿ ಮತ್ತು ಆಡು ಇದೆಯಾ? ಇವು ಆಡು ರೀ. ಕುರಿ ಬೇರೆ ರೀ, ಆಡು ಬೇರೆ ರೀ. ದೊಡ್ಡದಿದಲ್ಲ ತುಂಬ? ಅದೇನು ಅಷ್ಟು ಉದ್ದ ಬಂದಿದೆ ಕೊಂಬೆಲ್ಲ? ಮರಕ್ಕೆ ತಂದಿದ್ರಿ ಅದು. ಅಂದರೆ ಬೇರೆ ಕಡೆ ನಿಮ್ಮಂಥರ ಕಡೆ ತಂದಿದ್ರಿ ಅದನ್ನು, ಕುಕ್ಕಂಪಳ್ಳಿ ಸಂತ್ಯಾಗ. ಯಾವ ಕಡೆಯಿಂದ ತಂದದ್ದು? ಕುಕ್ಕಂಪಳ್ಳಿ. ಹಾಂ, 60,000 ಅದಕ್ಕೆ. ಒಂದಕ್ಕ? ಅದು ಒಂದಕ್ಕೆ ರೀ. ನೀವೇ ಹೇಗೆ ಅದು ಮರಿ ಮಾಡ್ತೀರಾ ಅದನ್ನು? ಅದು ಕುರಿ ಹತ್ತಿಂದಾಗ ಮರಿ ಹಾಕೈತಿರಿ. ತಿನ್ನೋದು ಮರಿ ಇದ್ರ ಹಾಲೆಲ್ಲ ಕರಿತೀರಲ್ಲ? ಹಾಂ, ಹಾಲು ಹಿಂಡ್ತೀವಿ ರೀ. ಹಾಲು ಹಿಂಡ್ತೀವಿ ರೀ. ಅಲ್ಲ, ಬೇರೆ ಕಡೆ ಇದ್ರದ್ದು ವೇಸ್ಟು ಇದು ಆಗುತ್ತೆ? ಇಲ್ಲ ರೀ, ಇದ್ರದ್ದು ಆಗಲ್ಲ ರೀ. ಇಲ್ಲ ರೀ, ಗೊಬ್ಬರ ಟೈಪ್ ಯೂಸ್ ಮಾಡಲ್ಲ? ಏನಿಲ್ಲ ರೀ. ಏನಾದ್ರೂ ಮರಿಗಳಿಗೆ ಕುಡ್ಸೋದ, ಮರಿ ಮಾರೋದ, ಹಾಲು ಕುಡಿಸಿ ನಾವು ಹಾಗೆ ಹಿಂಡ್ಕೊಂಡು ಉಣ್ಣೋದು ಅಷ್ಟೇ ರೀ. ಹಿಂಡಿ ಸೇಲ್ ಮಾಡಲ್ಲ? ಇಲ್ಲ ರೀ, ಅವಕ್ಕೆ ಸಾಕಾಗಿರ್ತೈತಿ ರೀ. ಮರಿ ಪರಿ ಕುಡ್ಸಕ್ಕೆ ಮತ್ತೆ ಎಲ್ಲಿ ಸೇಲ್ ಮಾಡ್ತೀವಿ ಬೇರೆ ಕಡೆ. ಅಂದರೆ ಇದು ಈಗ ನಿಮ್ಮ ಹಿಂದೆನೇ ಬರುತ್ತಲ್ಲ, ಯಾವ ಥರ ಬರುತ್ತೆ ಅಂತ? ಈಗ ನಿಮ್ಮ ಹಿಂದೆನೇ ಪರಿಚಯ ಇಟ್ಕೊಂಡು ಇವು ಮನುಷ್ಯನಿಂದ ಬರ್ತಾವೆ. ನೀವು ಕರೆದ್ರೆ ನಿಮ್ಮಿಂದ ಬರಲ್ರಿ ಅವು. ಈಗ ನಾವು ಕಾಯಿ ಮರ ಹುಡ ಇದ್ದಿರ್ತೀವಲ್ರಿ, ಮೇಯಿಸಿ. ಎಲ್ಲ ಕುರಿ ನಿಮ್ದು ಪರಿಚಯ ಇದೆ? ಹಾಂ, ಈಗ ಇವ್ನ ಹಿಂಡ ಅಲ್ಲಿ ಮೇಯ್ಸ್ಕೊಂತಾನಲ್ರಿ, ಆ ಹಿಂಡ ನಾ ಕರೆದ್ರೆ ನನಗೆ ಬರಲ್ರಿ. ಈ ಹಿಂಡ ಇವಾಗ ಕರೆದ್ರೆ ಇವಾಗ ಹೋಗಲ್ರಿ. ನಾವು ಅಷ್ಟೇ, ನಾವು ಮನಸ್ತಕ್ಕೆ ನಾವು ಮೇಯ್ಸಿರ್ತೀವಲ್ರಿ, ನಮ್ಮಿಂದ ಅಷ್ಟೇ ಬರ್ತೀವ್ರಿ. ಊಟ ಎಲ್ಲ ನೀವೇ ಇಲ್ಲಿ ತರಿಸಿ? ಇಲ್ಲ ರೀ, ಹೆಣ್ಮಕ್ಳು ಅದಾರೆ. ಹಾಂ, ಎಲ್ಲ ಇಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಇಲ್ಲ ರೀ, ಅಲ್ಲಿ ಒಂದು ಹೆಸರಲ್ಲಿ ಆಗಿತ್ತು ರೀ ಹಾಕಲ್ಲ, ಅದನ್ನ ಮೇಸ್ಕೊಂತ ಹೊಳ್ಳಿ ಇಲ್ಲಿ ತರಬೇಕು ಬಂದಿದ್ದು ರೀ.
ರಾತ್ರಿ ವಸ್ತಿ ಇಲ್ಲೇ ಹೊಡ್ಯೋದ್ರಿ ಮತ್ತು ಬೆಳಿಗ್ಗೆ ಎಲ್ಲಾರು ಹಾಕ್ಲಿದ್ದಲ್ಲೇ ಹೋಗೋದ್ರಿ. ಇದು ಯಾವುದು ವರ್ಷಕ್ಕೊಮ್ಮೆ ಇದು ಮಾರ್ಕೆಟ್ ಅನ್ನು ಇಲ್ಲ ರೀ ವರ್ಷಕ್ಕೆಲ್ಲ ಅಂದ್ರೆ ಒಂದು 100-200 ಮರಿ ಮಾರ್ತೀವಿ ರೀ ಇದ್ರ ಹೊಟ್ಟೆನು ಹಾಂ ಮಾರೋದು ರೀ. ಇವ್ರನ್ನ ಹಳೆವಾಗಿಂದ ಅಷ್ಟೇ ರೀ ಮಾರೋದು, ದೊಡ್ಡ ಬದಕ್ಕೆ ಮಾರಂಗಿಲ್ಲ ರೀ. ಅವು ಇದ್ದು ಅಂದ್ರೆ ಮತ್ತೆ ಇಳ್ದೇಳ್ತಾವಲ್ಲ ರೀ. ಇಲ್ಲ ರೀ ಇಲ್ಲ ರೀ ನಮಗೆ ಅಷ್ಟು ಇಲ್ಲಿ ಕಟಗರಿಗೆ ರೇಟ್ ಆಗ್ಲಿಕ್ರೆ ಬೇರೆ ಕಡೆ ಹೋದ್ ಮಾರ್ಬೋದು. ಈಗ ನಮಗೆ ಗೀಟ್ಲಿಪ್ಪ ಅಂದ್ರೆ ಗೀಟ್ತಂದ್ರೆ ಇಲ್ಲೇ ಮಾರ್ಬೋದು. ಅವ್ರು ಬಂದು ಒಯ್ತಾರೆ ರೀ, ಅದು ಚಲೋ. ಯಾಕಂದ್ರೆ ಎಲ್ಲ ಬಾಡಿಗೆ ಗಿಡಿಗೆ ಎಲ್ಲ ಅವ್ರದ್ದು ಹಾಕಂತ. ಒಂದು ಕುರಿಗೆ ಈ ಕುರಿಗೆ ಆದ್ರೆ 15-20 ಸಾವಿರ ರೀ. ಈ ಕುರಿಗೆ ರೀ 15-20 ಸಾವಿರ ರೂಪಾಯಿ ರೀ ಕುರಿಗೆ. ಈಗ ಈ ಆಡಿಗೆ ಆದ್ರೆ ಅವ್ರು ಕೆ ಜಿ ಲೆಕ್ಕ ಮಾಡ್ತಾರೆ, ನಾವು ಹಂಗೆ ಸಟ್ಟ. ಈ ಆಡಿಗಾದ್ರೆ 15-16 ಸಾವಿರ ಮಟ್ಟ ಆಡ್ರಿ. ರೇಟ್ ರೀ ಅವ್ರು ಇಂತಲ್ಲಿ ನಡೆದಾಗ ಹಿಡಿತಾರೆ ರೀ, ನಡೆದಾಗ ಹಿಡಿದಿಂದ ಅವ್ರು ರೇಟ್ ತಕ್ಕಂಗೆ ಮಾಡೋದು. ನಾವು 20 ಸಾವಿರ ಅಂತೀವಿ ಅಂದ್ರೆ ಅವ್ರು 10 ಸಾವಿರ ಕೇಳ್ತಾರೆ ರೀ. ಅದ್ರ ಮ್ಯಾಲೆ ನಿಗಾ ಮಾಡಿ ಮಾರೋದು ಆಡಿ ಮ್ಯಾಗ. ಇಲ್ಲ ರೀ ಫಿಕ್ಸ್ ಇಲ್ಲ ರೀ, ನಮ್ಮ ರೇಟ್ ಬಂದಂಗೆ ಮಾರೋದು ರೀ. ನಮಗೆ ಅಲ್ಲಿ ಗೇಟ್ ತಂದ್ರೆ ಅಲ್ಲಿ ಗೇಟ್ ಅದು ಮಾರೋದು ರೀ. ಇಲ್ಲಿಕ್ಕೆ ಗೇಟ್ ಲೆಕ್ಕ 1,000 ಹಾಕವ್ರಿ. ಹಾಂ 1,000 ಕುರಿ ಹಾಕವ್ರಿ. ಕುರಿ ರೇಟ್ ಏನು ರೀ ಒಂದು ಕುರಿ 15 ಸಾವಿರ, 15-20 ಸಾವಿರ ಮಟ್ಟ ಮಾರ್ಬೋದು ರೀ. ನಮ್ಮ ಕುರಿ ಚೆನ್ನಾಗಿದ್ವು ಅಂದ್ರೆ 15-20 ಸಾವಿರ ಮಟ್ಟ ಮಾರ್ತವ್ರಿ. ಈಗ ಅಟ್ರಾಗ ಎಷ್ಟು ಇಂಥವು ಕರಿಗೆ ಆದ್ರೆ ಅಷ್ಟು ಮಾರಲ್ಲ ರೀ. 10 ಸಾವಿರ 10-8 ಸಾವಿರ ಮಟ್ಟ ಮಾರ್ತವ್ರಿ ಅಂಥವು ಆದ್ರೆ. ಹಾಂ ಟಗರಿ ರೀ ಅದು. ಹಾಂ ಅದನ್ನು ಮಾರಲ್ಲ ರೀ, ನಾವು ತಂದೀವಿ ರೀ ಮಾರಕ್ಕೆ ಅದನ್ನು. ಹಾಂ 62 ಸಾವಿರ ರೀ ಅದಕ್ಕೆ. ಇದೆ ರೀ ಕುಕ್ಕಂಪಳ್ಳಿ ತಂದೀವಿ ರೀ. ಹೇಳ್ರಿ ನಾವು ಬಿಡಲ್ರಿ ಕುಸ್ತಿಗೇನ್ರಿ ಹುಡ್ಡಿಗೆ ಬಿಡಲ್ರಿ ನಾವು. ಹೇಳ್ರಿ ಅವಾಗ ಇಲ್ಲೇ ಸಾಕಾಗಿರ್ತೈತಿ ರೀ, ಹುಡ್ಡಿಗೆಲ್ಲಿ ಬಿಡ್ತೀವಿ, ಹುಡ್ಡಿಗೆ ಬಿಡಲ್ರಿ ಅವನು. ಇದಕ್ಕೆ ಕಿವಿ ಐಕ್ ಗುರಿ ಅಂತಾರೆ ರೀ, ಕೊಳಮಾಲ ಕಿವಿ ಐಕ್ ಗುರಿ ಅಂತಾರೆ ರೀ. ಕೊಳಮಾಲ ಕಿವಿ ಐಕ್ ಗುರಿ ಹಾಂ ಇವಕ್ಕೆಲ್ಲವಕ್ಕೆ ಇದೆ ರೀ. ಹಾಂ ಇಷ್ಟಕ್ಕೆ ಇದೆ ರೀ. ಹಾಂ ಇದಕ್ಕೆ ಕಿವಿ ಐಗ್ಗಿರಿಗೆ ಅಂತಾರೆ ರೀ ಈ ಕರಿಗಿಗೆ. ಇದಕ್ಕೆ ಬಿಳೆ ಬುಟ್ಟಿ ಕಿವಿ ಬಿಳೆ ಐಗ್ಗಿರಿಗೆ ಅಂತಾರೆ. ಇದಕ್ಕೆ ಮುಸುಗುರಿ ಅಂತಾರೆ ರೀ. ಇದಕ್ಕೆ ತಾರ ಗುಂಡುಗುರಿ ಅಂತಾರೆ ರೀ. ಏನು ಮತ್ತು ನಮ್ಮ ದಿನ ಅದಲ್ಲ ರೀ ನಮ್ಮ ದುಡ್ಡಿ ಮುಂಜಾನೆ ಎದ್ದು ಬಿಟ್ಲೆ. ಹಾಂ ಕರೆದ್ರೆ ಬರ್ತಾವೆ ರೀ. ಅದು ಒಂದು ಟಗರ್ ಒಂದು ಬರೋದ್ರಿ. ಬರೋದು ಅಂದ್ರೆ ಕುರಿ ಹಾಕರಿ ಯಾವ ಬರೋಂಗಿಲ್ಲ, ಮುಂದೆ ಕರೆದ್ರೆ ಕುರಿ ಬರ್ತಾವೆ ರೀ. ಹಾಡು ಬಂತು ನೋಡ್ರಿ ಕರಿಯಾಕ ಹೇಳ್ರಿ. ಹಾಂ ಬೆಳಿಗ್ಗೆ ಒಂದು 8-10 ಗಂಟೆಗೆ ಎಬ್ಸ್ತೀವಿ ರೀ. 9 ಗಂಟೆ ಆಕೈತಿ ರೀ ಎಬ್ಸಕ್ಕೆ. ಸಂಜೆ ಒಂದು 6-6:30 7 ಗಂಟೆಗೆ ಬರ್ತೀವಿ ರೀ ಸಂಜೆ ಮುಂದೆ. ಅಂತ ಕರಿತೀವಿ ರೀ. ಈಗ ಕೆಕ್ಕಿ ಹೊಡೆದು ಬಿಟ್ರೆ ಅವ ಇಂತಲ್ಲಿ ಹಿಡೋದು ಬಿಟ್ರೆ ಹಕ್ಕಲ್ದಾಗ ಇದ್ಬೇಕ್ರಿ. ಅವನು ಜೀತವ ಮನುಷ್ಯರ ಅಂತಿ. ಐತಣ್ಣ ಕಷ್ಟ ಐತಿ, ಅದ್ರಂಗೆ ಸುಖ ಭೀ ಐತಣ್ಣ. ಈಗ ನಾವು ಕಷ್ಟ ತೆಗೆದ್ರೆ ನಮ್ಗೆ ಸುಖ ಅಪ್ಪ. ಮತ್ತು ನಮಗೆ ಯಾವಾಗ ಹೋಗ್ಬೇಕು ಅನಿಸ್ತೈತಲ್ಲಣ್ಣ ಅವಾಗ ಹೋಗ್ಬೋದು. ಕುರಿ ಹೋಗಂಗಿಲ್ಲಣ್ಣ, ಕುರಿ ಹಿಂಗೆ ಹಳ್ಳಿ ಮ್ಯಾಗ ಇರ್ತಾವೆ ನಾವು. ನಾವು ಅಷ್ಟೇ ಹೋಗಿ ಬರೋದಿದ್ರೆ ಹೋಗ್ಬೋದು. ನಮಗೆ ಹಣೆ ಬಾರ್ದಾಗಿದ್ದು ಬಂದೈತಿ ರೀ. ನಿಜವಾಗಿ ಚೆನ್ನಾಗಿದೆ ಏನ್ರಿಪ್ಪ ಅಂದ್ರೆ ಈಗ ನೋಡಿ ಕೆಲಸ ಕಲ್ತ್ಬಿಟ್ಟು ಕೆಲವರು ಹಿಡ್ಕೊಂಡು ಸುತ್ತಾಡ್ತಾರೆ. ನಾವು ಅದೇನು ಇಲ್ರಿ, ನಮ್ಮ ಆ ಕೆಲಸ ಇಲ್ರಿ. ಇದನ್ನ ಒಂದವ್ರಿ ಮೆಸಾದ ಚೆನ್ನಾಗಿ ಇದ್ರಾಗ ಉದ್ಮಾನ್ ತೆಗ್ಯದ, ಅದು ಬಂದ್ಬಿಟ್ಟು ಏನು ಗೊತ್ತಿಲ್ಲ ನೋಡ್ರಿ ನಮಗೆ. ಆರಾಮ್ ರೀ. ಹಾಲು ಉಂಡಾದ ಗಟ್ಟಿ ಮಯ್ಯ ಪವರ್ ಬರ್ತೈತಿ. ಹೇಳ್ರಿ ಕುರಿ ಹಿಂಡ್ಬೋದು. ಹಾಂ ನೋಡ್ರಿ ಅವನೇ ಹಿಂಡ್ತೀವಿ, ಎಲ್ಲ ಕುರಿನೂ ಹಿಂಡ್ತೀವಿ. ಉನ್ನಿ ರೀ, ಉನ್ನಿ ಕರಿಯ ಕುರಿ ಬರ್ತಾವೆ ರೀ. ಕಟ್ ಮಾಡೀವ್ರಿ ಅವನಲ್ಲಿ.
ಹಾಂ ಅಲ್ಲೇ ಮಾಡೀವಿ ಅಂದ್ರೆ ಅದು ತಗೊಂಡು ಹೋಗ್ತೀರಲ್ಲ ಅಷ್ಟರವರೆಗೆ ಬಿಡಲ್ಲ, ಕೆಲವು ಉಣ್ಣೆಗೋಸ್ಕರ ಸಾಕ್ತಾರಲ್ಲ. ಅವ್ರ ಚಂದಕ್ಕೆ ಸಾಕ್ಬೋದು ರೀ. ನಮಗೆ ಅವು ಇತ್ತಂದ್ರೆ ಕುರಿ ಮೈ ಬೆಳೆಯಂಗಿಲ್ಲ ರೀ. ಅವಕ್ಕೆ ಮತ್ತೆ ಬರ್ತಾ ಬರ್ತಾ ಒಳಕ್ಕೆ ಹೋಗವತ್ತು ಮೈದ ಆಗಂಗಿಲ್ಲ ರೀ. ನಾವು ಮೈ ಹಾಂ ಹಾಂ ಭಾರ ಆಕೈತಿ. ಅದು ಅಂದ್ರೆ ರೀ ಮೈಯಾಗ ಒಂದು ನಮ್ಮ ಕೂದಲಿದ್ಮೇಲೆ ಜಡ ಆದಂಗೆ ಆಕತ್ತಲ್ಲ ರೀ, ಹಂಗೆ ಅವಕ್ಕೂ ಹಾಕವು 6 ತಿಂಗಳು ಒಮ್ಮೆ ಕತ್ತರಿಸ್ತೀವಿ ರೀ. ಬೇರೆ ಎಲ್ಲಿಗಾದ್ರೂ ಕುರಿಗೆ ಕೊಡೋದಾದ್ರೆ ಕೊಡ್ತೀರಾ ಹೊರಗಡೆಯಿಂದ ಬಂದರೆ? ಅವ್ರು ಯಾರಿಗಾರು ನಮ್ಗೆ ಬೇಡದ್ದು ಅಷ್ಟು ಕೊಡ್ತೀವಿ ರೀ, ಚಲೋ ಕೊಡಲ್ಲ ರೀ. ಅಲ್ಲ ಬೇರೆ ಹೊರಗಡೆಯಿಂದ ಯಾರಾದರೂ ಈಗ ಕೇಳಿದ್ರು ಟೈಮ್ ಹೋಗಿದ್ರು ಅದ ರೀ, ಅವ್ರು ಕೊಡ್ತೀವಿ ರೀ. ಬೇರೆದವ್ರಿಗೆ ಅಂದ್ರೆ ನಮ್ಗೆ ಬೇಡದ್ದು ಬೇಕು. ನಂಬರ್ ಹಾಕ್ತೇವೆ ಅದರಲ್ಲಿ ನಾವು ಹೌದು ರೀ. ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಲ್ಲ? ಹಾಂ ಆಯ್ತು ರೀ. ಅವರೇ ಬಂದು ತಗೊಂಡು ಹ್ಞೂ ಅದ್ರಕ್ಕಿಂತ ಮರಿ ಭೀ ಅದಾವೆ ನೋಡಿರಿ, ಮರಿ ಭರಿ ಅದಾವೆ. 8,000 9,000 ಮಟ್ಟ ಮರಿ ಅದಾವೆ ರೀ. ಟಗರ್ ಮರಿ ಹಾಂ ಅಲ್ಲಿ ಅದಾವೆ ನೋಡಿರಿ, ಅವು ಕಾಣೋ ಹೌದ್ರಿ ಅವು. ಹಾಂ ಅಲ್ಲಿ ಇದೆಯಲ್ಲ ಹಾಂ ಅಲ್ಲಿ ಅದಾವಲ್ಲ ರೀ, ಅಷ್ಟು ಟಗರ್ ಮರಿ ರೀ ಅವು.